ನಾನು ಈ ಬೈಕ್ ತೊಗೊಂಡಂಗಿಂತ ದಿಸ್ ಈಸ್ ಮೈ ಫಸ್ಟ್ ಸೋಲೋ ರೈಡ್. ಹೆವಿ ಕಾಸ್ಟ್ಲಿ ಗುರು, 65-66 ಸಾವಿರ ಏನೋ ಇದೆ ರೇಟ್ ಅದರದ್ದು. ಅವ್ರು ಹಾರ್ಶ್ ಆಗಿಲ್ಲ, ಡ್ರಿಸಲ್ ಆಗಿದೆ, ಕಂಟಿನ್ಯೂಸ್ ಆಗಿದೆ. ಬೆಂಗಳೂರು ಹೆವಿ ಇದೆ ಗುರು ಇದು. Yeah. What do you think? 3, 2, 1. Let's go. So ರೈಡ್ ಶುರು ಮಾಡೋಣ. ಜೈ ಇಂಜಿನಿಯರ್. ನಮ್ಮ ರೆಗ್ಯುಲರ್ ಗ್ಯಾಂಗ್ ಇವತ್ತು ಆ್ಯಕ್ಚುಲಿ ಬರೋಕ್ಕಾಗಲಿಲ್ಲ ಅವ್ರಿಗೆ. ಸೊ ದೇ ಹ್ಯಾವ್ ಸಮ್ ಪರ್ಸನಲ್ ವರ್ಕ್ ಆ್ಯಂಡ್ ಸೊ ನಮ್ಮ ಬೆಳಗಾವಿಲಿ ನಮ್ಮ ಫ್ರೆಂಡ್ ಒಬ್ಬ ಓಕೆ ಅಂತಿದ್ದ ಹೋಗೋಣ ಅಂತ. ಏನೋ ಸ್ವಲ್ಪ ಪರ್ಸ್ನಲ್ ರೀಸನ್ಸಿಂದ ಲಾಸ್ಟ್ ಟೈಮಲ್ಲಿ ಅವನಿಗೂ ಬರೋಕ್ಕಾಗಲಿಲ್ಲ. ಸೊ ಐ ಥಿಂಕ್ ನಾನು ಈ ಬೈಕ್ ತೊಗೊಂಡಂಗಿಂತ ದಿಸ್ ಈಸ್ ಮೈ ಫಸ್ಟ್ ಸೋಲೋ ರೈಡ್. ಸೊ ಇವತ್ತು ನಾವು ಹೋಗ್ತಾ ಇರೋ ಲೊಕೇಶನ್ನು ವೈನಾಡ್ ಫ್ರಮ್ ಬೆಂಗಳೂರು. ಸೊ ಟೈಮ್ ಆಗಿದೆ 5 ಗಂಟೆ. ಲೈಟಾಗಿ ಡ್ರಿಸಲ್ ಆಗ್ತಾಯಿದೆ. ಸೊ ಜರ್ನಿ ಬಿಗಿನಿಂಗಲ್ಲೇ ಮಳೆ ಎಂಟ್ರಿ ಕೊಟ್ಟಿದೆ. ಸೊ ಇಲ್ಲೇ ನೋಡ್ತಾ ಇದ್ದಾರಲ್ಲ, ಇದು Insta360 X4 ಕ್ಯಾಮರಾ. ಸೊ ಬಿಲಾಂಗ್ಸ್ ಟು ಮೈ ರೈಡರ್ ಬಡಿ ವರುಣ್. ಹೆವಿ ಕಾಸ್ಟ್ಲಿ ಗುರು, 65-66 ಸಾವಿರ ಏನೋ ಇದೆ ರೇಟ್ ಅದರದ್ದು ಅವ್ರು ತೊಗೊಂಡಾಗ. ಫುಲ್ ಟ್ಯಾಂಕು ಆಗಿದೆ. ಲುಕ್ ಎಟ್ ದಟ್ ವ್ಯೂ ಮ್ಯಾನ್, ಕ್ರೇಜಿ. ನಾವು ಎಲ್ಲಿದ್ದೀವಿ ಅಂದರೆ ಹೊಸಕೋಟೆ. ಫುಲ್ ರೇನ್ ಇದೆ. ರೇನ್ ಇದು ತುಂಬ ಲೈಕ್ ಹಾರ್ಶ್ ಆಗಿಲ್ಲ, ಡ್ರಿಸಲ್ ಆಗಿದೆ, ಕಂಟಿನ್ಯೂಸ್ ಆಗಿದೆ ರೈನು. ಸೊ ಅದರಿಂದ ನನಗೇನು ಅಷ್ಟು ಕಷ್ಟ ಆಗ್ತಿಲ್ಲ ಓಡ್ಸೋಕ್ಕೆ, ಆರಾಮಾಗಿ ಹೋಗ್ತಾ ಇದ್ದೀವಿ. ಬಟ್ ವಿಸಿಬಿಲಿಟಿ ಅಫ್ಕೋರ್ಸ್ ಕಮ್ಮಿ ಆಗುತ್ತೆ ಫಾಗ್ ಇರೋದ್ರಿಂದ ಸ್ವಲ್ಪ. ಸೊ ಅದೇ ಲಿಮಿಟಲ್ಲಿ ಆರಾಮಾಗಿ ಓಡಿಸ್ತಾ ಇದ್ದೀನಿ ಗಾಡಿನ. ಸೊ ಇದಕ್ಕೆ ವೇಟ್ ಮಾಡ್ತಾಯಿದ್ದೆ ಅವಾಗಿಂದ. ಲೈಕ್ ಡ್ರಿಸಲ್ ಮಳೆ ಬಂದು ನಿಂತ ಮೇಲೆ ಅದು ಮಂಜಿರುತ್ತಲ್ಲ, ಸೊ ಅದು ಬೆಟ್ಟದ ಮಧ್ಯ ಅಥವಾ ಕೆಳಗಡೆ ಅಲ್ಲಿ ನೋಡಿ ಕಾಣಿಸ್ತಾ ಇದ್ದೆ ತಾನೆ. ಈ ವೆದರ್ಗೆ ನಾನು ಸೋಲೋ ಬಂದರೆ ಒಂದು ಅಡ್ವಾಂಟೇಜ್ ಇದೆ. ಲೈಕ್ ಎನಿವೇರ್ ಯು ವಾಂಟ್, ಒಂದು ಪ್ಲೇಸ್ ಚೆನ್ನಾಗಿ ಕಾಣಿಸ್ತಾ ಇದೆ, ಯು ಕ್ಯಾನ್ ಸ್ಟಾಪ್ ದೇರ್, ಸ್ಪೆಂಡ್ ಸಮ್ ಟೈಮ್, ಟೇಕ್ ಸಮ್ ಫೋಟೋ ಆ್ಯಂಡ್ ಮೂವ್ ಆನ್. 4 ಅವರ್ ತೋರಿಸ್ತಾ ಇದೆ ಅಂದರೆ ನಾವು ರೀಚ್ ಆಗೋ ಅಷ್ಟರಲ್ಲಿ ಇವಾಗ 7 ಗಂಟೆ, 11-12 ಗಂಟೆ ಮಧ್ಯಾಹ್ನ ಟೈಮಿಗೆ ಕರೆಕ್ಟಾಗಿ ರೀಚ್ ಆಗ್ತೀನಿ ನಾನು ವಯನಾಡ್. ಸೊ ಆರಾಮಾಗಿ ರೂಮ್ ಹುಡುಕೊಂಡು ಅಲ್ಲೇ ರೌಂಡ್ ಹಾಕ್ಕೊಂಡು ಪೀಸಾಗಿ ಬರೋಣ ಒಂದಿನ. ನೆಕ್ಸ್ಟ್ ಡೇ ಅದೇನಿದೆ ಅದು ನೋಡೋಣ ನಾಳೆ. ಆ ಕಡೆ ಒಂದು ಬ್ರಿಡ್ಜ್ ಇದೆ, ಏನು ಚೆನ್ನಾಗಿ ಕಾಣ್ತದೆ. ಓಲ್ಡ್ ಬ್ರಿಡ್ಜ್ ಅಪ್ಪ, ಬ್ಲ್ಯಾಕೆಟ್ ಹೋಗಿ ವೆದರ್ ಇದೆ. there is something. Oh, ಅದು ಟಯರ್. ಬೇಡ, ಯಾರದ ಪ್ರಾಬ್ಲಮ್ ಆಗುತ್ತೆ ಮತ್ತೆ. ಏನು ಹೆವಿ ಇದೆ ಗುರು ಇದು. ತುಂಬ ಹೆವಿ ಇದೆ. ಅದೇ ಇವಾಗಲೇ ಸೂಪರ್ ಬೈಕ್ದವ್ರು ಹೋದ್ರಲ್ಲ, ಇನ್ ಕೇಸ್ ಹಾಕಿದ್ರೆ ಮುಗೀತು. 50 ಕಿಲೋಮೀಟ್ರಿಂದ ಸ್ಟಾಪ್ ಮಾಡೋಣ. ಸೊ ನಾವು ಕಂಟಿನ್ಯೂಸ್ 50 ಕಿಲೋಮೀಟರ್ಸ್.
ಕಮ ನೋ ಬ್ರೇಕ್ಸ್. ಜಾಸ್ತಿ ಬ್ರೇಕ್ ಆಯ್ತು ಮಾರ್ನಿಂಗಿಂದ. ಸೊ ಟೈಮ್ 10 ಗಂಟೆ. ನಾನು ಲೈಟಾಗಿ ಒಂದು ಟೀ ಮತ್ತು ಬಿಸ್ಕೆಟು ಬಾಳೆಹಣ್ಣು ತಿಂದ್ಕೊಂಡು ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ 7 ಕಿಲೋಮೀಟರ್ಸ್ ಬಂಡೀಪುರ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದರದ್ದೇ ಟೋಲು. ಥ್ಯಾಂಕ್ ಯು. ಸೊ ನಾಟ್ ಫಾರ್ ಬೈಕ್ಸ್, ಓನ್ಲಿ ಕಾರ್ ಅಷ್ಟೇ ಇರೋದು. ಸೊ ಐ ಥಿಂಕ್ ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್. ಎಸ್, ರೋಡ್ ಬ್ರೇಕ್ ಬಂತಂದರೆ ಅನ್ಕೊಂಬಿಡ್ರಿ ಫಾರೆಸ್ಟ್ ಬಂತು ಅಂತ. ಒಬ್ಬ ವೇಟ್ ಅ ಮಿನಿಟ್. Where are you from? ಬೆಂಗಳೂರು. Bangalore, where? ಬನಶಂಕರಿ. ಸೊ ಸಿಗುತ್ತಾ ಏನಾದರೂ ನೋಡೋಕ್ಕೆ ಯಾವುದಾದರೂ ಪ್ರಾಣಿಗಳು? ಗಾಡ್ ಡ್ಯಾಮ್, ವೋಲ್ವೋ ಎಷ್ಟು ಕೆಳಗಿದೆ ಗುರು. ಗ್ರೌಂಡ್ ಕ್ಲಿಯರೆನ್ಸ್ ಗಾಡಿ ಇದು. ಸೂಪರ್ ಕಾರ್ ಥರ ಕಾಣಿಸ್ತಾ ಇದೆ ಗಾಡಿ. ನೈಸ್ ಅಲ್ಲ? ಈ ಥರ ರೋಡ ಹೋಗಿ ಬೇಜಾರು ಅನ್ನೋದೇ ಇಲ್ಲ. ನೈಟ್ ಡೇ ಫುಲ್ ಬಿಸಿಲಿರಲಿ ಏನೇ ಇರಲಿ, ಇಂಥ ರೋಡನೇ ಹೋಗೋದು ಮಜಾನೇ ಬೇರೆ. ಕ್ರೇಜಿ. ಓ ಮೈ ಗಾಡ್, ಏನು ಬೆಂಡ್ಸ್ ಇದೆ ಗುರು ಇಲ್ಲಿ. ಕ್ರೇಜಿ ಬೆಂಚ್. ಮಧ್ಯಾಹ್ನ ಪ್ರಾಣಿಗಳೆಲ್ಲ ಮಲ್ಕೊಂಡವ, ಏನು ಕತೆ? ಜಿಂಕೆನೂ ಕಾಣಿಸ್ತಾ ಇಲ್ಲಲ್ಲ ಗುರು. ಲುಕ್ ಎಟ್ ದ ವ್ಯೂ ಡೂಡ್. ಮತ್ತೆ ಮತ್ತೆ ಮನಸ್ಸಾಗುತ್ತೆ ಈ ಜಾಗಗಳಿಗೆ ಬರೋಕ್ಕೆ. ಇವರೇನೋ ಮಾರ್ತವ್ರು ಇಲ್ಲಿ ಈ ಕಾಡಲ್ಲಿ. ರೇ, ಯಾರಲ್ಲ ಪರ್ಮಿಷನ್ ಕೊಟ್ಟಿದ್ದು? ಬಂಡೀಪುರದ ನಿಲ್ಲಕ್ಕೆ ಪರ್ಮಿಷನ್ ಇರಲಿಲ್ಲ. ಇಲ್ಲ, ಹಣ್ಣು ಮಾರ್ತಾರೆ, ಹಣ್ಣು. ಒಂದೊಂದು ಮನೆಗಳು ಡಿಫ್ರೆಂಟ್. ಏನು ರೋಡ್ ಮಾತ್ರ ಕ್ರೇಜಿ ಆಗಿದೆ ಒಳಗಡೆ. ಅದು ಮನೆ ಒಳಗಡೆ, ಊರೊಳಗಡೆ ರೋಡು. ಹಂಗೆ ಮ್ಯಾಗ ಹೊಂಟಿಲ್ಲೇನ. ಲುಕ್ ಎಟ್ ದ ವ್ಯೂ ವ್ಯಾನ್. ಫುಲ್ ಕಾಫಿ ತೋಟ.
ಓ ಬೈ, ಇಂಥ ಬ್ಯೂಟಿಫುಲ್ ಆಗಿರೋ ಜಾಗ ನಾನು ನೋಡಿಲ್ಲ ಗುರು. ಬಾಯ್ ಸಾಬ್, ದಿಸ್ ಮೈ closed. Fuck. Come. Stop. ಬಂದಿದ್ದೇನೆ ಒಂದು ಜಲಪಾತ ನೋಡೋಕ್ಕೆ, ಅದು ಬಂದಾಗೈತಲ್ಲಪ್ಪ. ವ್ಯೂಸ್ ಮಾತ್ರ ಬ್ರೆತ್ ಟೇಕಿಂಗ್ ವ್ಯೂಸ್ ಇದೆ ಪೂರ್ತಿ ಎಲ್ಲ ಕಡೆನೂ, ನಾಟ್ ಜಸ್ಟ್ ಒನ್ ಸೈಡೆಡ್. That one actually has a no zone here, and this one, I think it's a giant swing. What? ನೋಡ್ರಿ ವ್ಯೂ ಹೆಂಗಿದೆ ಅಪ್ಪ. ನಾ ಇಲ್ಲಿ ಕೂತು ಆರಾಮ್ ಮಸ್ತ್ ಬೈ ಬ್ರೋ, ಬಾಯ್ ಆಣಿದೆ ಆಗತ್ತೆ. ಯಾವ ಕಡೆ ಹೋಗ್ತಾ ಇರೋದು ನೀವು? ಈ ಕಡೆನಾ? ಈ ಕಡೆ ಹೋದ್ರೆ ಮಾಡ್ತಿದ್ದೆ. ಬಾಯ್